ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು 4ನೇ ಶನಿವಾರ ಆಗಿರೋದ್ರಿಂದ ನಾವಂತೂ ಇವತ್ತು ನಮ್ಮ ಮನೆ ದೇವಸ್ಥಾನಕ್ಕೆ ಹೊರಟ್ರೆ ನಮ್ಮ ಮನೆಯವ್ರು ಇದ್ಕೊಂಡು ಗಾಡಿನಲ್ಲೇ ಮೇಲೆ ದರ್ಶನಕ್ಕೆ ಹೋಗೋಣ ಅಂದರು. ಬೇಡ, ನಾವು ನಡ್ಕೊಂಡು ಹೋಗೋಣ, ವರ್ಷಕ್ಕೊಂದ್ಸರಿ ಬರೋದು ಅಂತ ಹೇಳ್ಬಿಟ್ಟು ಮಕ್ಕಳು ಗುಂಡು ಮಾಡ್ಸೋಕೆ ಗುಂಡು ಟಿಕೆಟ್ ತಗೊಂಡು ಆಮೇಲೆ ಗುಂಡು ಮಾಡ್ಸೋಕೆ ಹೋದ್ರೆ ಮೊದಲು ನಾವು ಚಿಕ್ಕ ಇಕ್ಲಾಗಂತೂ ಸರಿಯಾಗಿರ್ತಾಯಿದ್ದು ಜನ, ಇವಾಗ ಜನನೇ ಇರಿಲ್ಲ. ಸರಿ, ಸ್ನಾನಗಳು ಇವೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಬಂದರೆ ಜನಗಳು ನೋಡಿದರೆ ತುಂಬೇಗಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದರೆ ಮಳೆ ಬೇರೆ ಬರೋಂಗಿತ್ತು, ವ್ಯೂ ಪಾಯಿಂಟ್ ಸಖತ್ತಾಗಿತ್ತು. ಒಳಗೆ ಹೋದ ತಕ್ಷಣ ಒಂದು ಲೈನ್ ಬೇರೆ ಹಾಕಿದ್ರು. ಆ ಲೈನ್ ನೋಡಿ ನನಗಂತೂ ಖುಷಿ ಆಯಿತು. ಸರಿ, ಇದನ್ನೆಲ್ಲ ಮುಗಿಸ್ಕೊಂಡು ಈಚೆಗೆ ಬರೋಷ್ಟೊಳಗೆ ಪ್ರಸಾದ ಬೇರೆ ಕೊಡ್ತಾಯಿದ್ರು. ಅಪ್ಪ ಹೊಟ್ಟೆ ಸತ್ತು ಒಂದತ್ತು ಬೇರೆ ಇದ್ರಿ ಸರಿ ಅಂತ ಹೇಳ್ಬಿಟ್ಟು ಪ್ರಸಾದ ತಿಂದ್ಬಿಟ್ಟು ಈಚೆ ನೋಡಿದೆ ಜನಸಾಗರನೇ ಹರಿದಿತ್ತು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಅರ್ಧಂಬರ್ಧ ತಿಂದ್ಬಿಟ್ಟು ಬಿಸಾಕಿದ್ರು. ದಯವಿಟ್ಟು ಯಾರು ಮಾಡಬೇಡ್ರಿ ಹಂಗೆ. ನೀವು ಬಿಟ್ಬಿಟ್ರೆ ಇನ್ನೊಬ್ರು ಯಾರು ಆ ಪ್ರಸಾದ ತಿಂತಾರೆ. ನಮ್ಮ ಬ್ಯಾಟ್ಸ್ಮನ್ನು ಬಂದಿರೋದು ಏನಕ್ಕಂತಂದರೆ ಅವನು ಟಿಪ್ಪರ್ಕೂ JCP. ಇನ್ನೇನು ಮನೆಗೆ ಬಂದ ತಕ್ಷಣ ನಮ್ಮವಳು ಅಡುಗೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಅನ್ನೋಷ್ಟೊಳಗಾಗಿ ನಮ್ಮ ಬ್ಯಾಟ್ಸ್ಮನ್ಗಳು 3 ಜನಕ್ಕೂ ಸೇರಿ ನಾಮಗಳಾಕಬೇಕಾಯಿತು. ಜೈ ಗೋವಿಂದ ಅಂತೇಳಿ ನಾಮಗಳಾಕ್ಬಿಟ್ಟು ಎಡಗಲೆಲ್ಲ ಹಾಕಿದರೆ ಸರಿ. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ತಪ್ಪದೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.